ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯೇ ಮಾಯೆ ಪರಸತ್ವ ಘನದ ವಿದ್ರವ ರೂಪ ವಿಶ್ವ ಪರಮಾರ್ಥಕ್ಕೊಂದಕ್ಷಿ ವ್ಯವಹಾರಕ್ಕಿನ್ನೊಂದು ಎರಡೂ ಒಂದಾಂತರ್ಯ ಮಂಕುತಿಮ್ಮ. 848ನೇ ಕಗ್ಗ. ಬಹಳ ಸುಂದರವಾದ ಕಗ್ಗ. ಸ್ಥಿರ ಹಿಮಾಚಲ ಬೊಮ್ಮ, ಅಲುಗಾಡದೆ ನಿಂತಿರೋದು ಬ್ರಹ್ಮ. ಬ್ರಹ್ಮ ಅಂದರೆ ನಾವು ಇಲ್ಲಿ ಒಂದು ಪಾರಮಾರ್ಥಿಕವಾದ್ದು ಏನೋ ಒಂದು ಅಂತ ಇಟ್ಕೊಳ್ಳೋಣ, ಫಿಲಸಾಫಿಕಲ್ ಆಗಿರುವಂಥದ್ದು. ಚರ ಜಾಹ್ನವಿಯೇ ಮಾಯೆ, ಚಲಿಸ್ತಾ ಇರತಕ್ಕಂತಹ ಜಾಹ್ನವಿ ಭೂಮಿ ಮಾಯೆ, ನಮ್ಮ ಸುತ್ತಮುತ್ತ ಇರೋದು, ನಮ್ಮ ದಿನನಿತ್ಯ ಇರುವಂಥದ್ದು. ಪರಸತ್ವ ಘನದ ಸಾಲಿಡ್ ಆಗಿರುವಂತಹ ಪರಸತ್ವದ್ದು ದ್ರವರೂಪವೇ ವಿಶ್ವ, ವಿದ್ರವರೂಪ ವಿಶ್ವ ನಾವು ಬದುಕಿರ್ತಕ್ಕಂತಹ ಸಮಾಜ. ನಾವು ಫಿಲಾಸಫಿ ಅಥವಾ ಪಾರಮಾರ್ಥಿಕ ಚಿಂತನೆ ಯಾವುದೋ ಒಂದು ದೂರದ್ದು ನಮಗೆ ಸಂಬಂಧ ಪಡದೇ ಇರೋದು, ಅದು ಅಲ್ಲೆಲ್ಲೋ ಇದೆ, ನನಗೆ ವಯಸ್ಸಾಗಿ ವೈರಾಗ್ಯ ಬಂದಾಗ ನಾನು ಅದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಹಾಗಲ್ಲ. ಯಾವ ಪರಸತ್ವ ಪಾರಮಾರ್ಥಿಕ ಅಂತ ನಾವು ಅಂದ್ಕೊಳ್ತೀವಿ ಅದು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ಅದರದ್ದೇ ಲಿಕ್ವಿಡ್ ಫಾರ್ಮ್ ನಾವಿರೋ ಸಮಾಜ ಅಷ್ಟೇ. ಸೊ ನಮ್ಮ ಪಾರಮಾರ್ಥಿಕ ಚಿಂತನೆಗಳು ನಮ್ಮ ದಿನನಿತ್ಯದ ಚಿಂತನೆಗಳ ಜೊತೆಗೆ ಪ್ಯಾರಲಲಿ ಮೂವ್ ಆಗ್ತಾ ಇರುತ್ತೆ. ಪರಮಾರ್ಥಕ್ಕೊಂದಕ್ಷಿ ಅದೇ ಒಂದು ಬೇರೆದು, ವ್ಯವಹಾರಕ್ಕಿನ್ನೊಂದು ಅಂತ ನಾವು ಯೋಚಿಸ್ಕೊಳ್ಳೋದು. ದಿನನಿತ್ಯದ ಜೀವನದಲ್ಲಿ ಇದೇ ಬೇರೆ, ಅದು ಪಾರಮಾರ್ಥ ಎಲ್ಲ ಯೋಚಿಸೋಕೆ ಇದು ನನ್ನ ವಯಸ್ಸಲ್ಲ, ಈಗ ನನಗದಕ್ಕೆ ಟೈಮ್ ಇಲ್ಲ, ಅದೆಲ್ಲ ಅಂದ್ಕೊಳ್ತೀವಿ. ಹಾಗಲ್ಲ ಅದು ಅಂತ ಹೇಳ್ತಾರೆ DVG. ಎರಡೂ ಒಂದಾಂತರ್ಯ. ಆ ಘನವಾದ ಪರತತ್ವ ಲಿಕ್ವಿಡ್ ಫಾರ್ಮಲ್ಲಿ ನಮ್ಮ ಸುತ್ತ ಇರುತ್ತೆ. ಸೊ ಅದನ್ನು ಹೇಗೆ ವ್ಯವಹಾರದ ಒಂದು ಅಕ್ಷಿ ಮತ್ತು ಪಾರಮಾರ್ಥದ ಒಂದು ಅಕ್ಷಿ, ಒಂದು ಪರ್ಸ್ಪೆಕ್ಟಿವ್, ಅವೆರಡನ್ನು ಸೇರಿಸಿ ಎರಡದು ಆಂತರ್ಯ ಒಂದೇ ಆದರೆ ಹೇಗೆ ಬ್ಯಾಲೆನ್ಸ್ ಮಾಡೋದು? ಅದನ್ನ ನಮ್ಮ ಕೆಲಸದಲ್ಲಿ ನಾವು ಏನನ್ನ ವ್ಯವಹಾರ ಅಂತ ಕರಿತೀವಿ, ವ್ಯವಹಾರ ಅಂತ, ಅದರಲ್ಲಿ ಸತ್ಯ ನಿಷ್ಠೆಯಿಂದ ನಡ್ಕೊಂಡ್ರೆ ಅದೇ ಸರಿಯಾದ ರೀತಿ, ಅದೇ ನಮ್ಮ ಮಟ್ಟದ ಪಾರಮಾರ್ಥವನ್ನು ನಾವು ಸುಲಭವಾಗಿ ನಡೆಸಿದ ಹಾಗೆ. ಇನ್ನೊಬ್ಬರಿಗೆ ಏನೋ ಒಂದು ಕೊಡಬೇಕಾದಂಥ ಪ್ರಸಂಗ ಬಂದಾಗ, ನಮ್ಮ ಎಂಪ್ಲಾಯೀಸ್ನ, ನಮ್ಮ ಕೈ ಕೆಳಗೆ ಕೆಲಸ ಮಾಡೋರನ್ನ ಗೌರವದಿಂದ ನಡೆಸ್ಕೊಂಡಾಗ, ಲೆಕ್ಕದಲ್ಲಿ ನಾವು ಹಾಕುವ ಲೆಕ್ಕದಲ್ಲಿ ಸುಳ್ಳು ತಟವಟ ಮೋಸ ವಂಚನೆಗಳು ಇಲ್ಲದಾಗ, ನಮಗೆ ಬರಬೇಕಾದಷ್ಟು ನಮಗೆ ಪಡ್ಕೊಂಡಾಗ, ಅಷ್ಟನ್ನೇ ನಾವು ಪಡ್ಕೊಂಡಾಗ, ಇನ್ನೊಬ್ಬರಿಗೆ ಸಲ್ಲಬೇಕಾದಷ್ಟನ್ನು ಅವರಿಗೆ ದಕ್ಕುವ ಹಾಗೆ ಮಾಡಿದಾಗ, ನನ್ನ ಕೆಲಸದಲ್ಲಿ ಮೋಸ ವಂಚನೆ ಸುಳ್ಳುಗಳು ಇಲ್ಲದೆ ಸಾಧ್ಯವಾದಷ್ಟು ಕೊಡುವ ಕಡೆಗೆ, ಕೊಡಬೇಕಾದಾಗ ನಿರ್ವಂಚನೆಯಿಂದ ಕೊಟ್ಟು ನನ್ನ ಕೆಲಸವನ್ನು ನಾನು ಮಾಡಿದ್ರೆ ಆ ಪಾರಮಾರ್ಥ ನನ್ನ ಜೊತೆಗೆ ಪ್ಯಾರಲಲಿ ನಡ್ಕೊಂಡು ಬರ್ತಾ ಇರುತ್ತೆ. ಅದೇ ನಾವು ಮಾಡಬಹುದಾದ ಪಾರಮಾರ್ಥಿಕ ಚಿಂತನೆ ಅಥವಾ ಪಾರಮಾರ್ಥಿಕ ಜೀವನ. ಇವತ್ತು ನಾವೆಲ್ಲ ಏನು ವಾನಪ್ರಸ್ಥ ಅಂತ ಕಾಡಿಗೆ ಹೋಗೋದಿಲ್ಲ, ಕಾಡೇ ಇಲ್ಲ ಇವತ್ತು ನಮ್ಮ ಹತ್ರ. ಇರುವ ಜೀವನದಲ್ಲಿ ಈ ಲೌಕಿಕದಲ್ಲಿ ನಮ್ಮ ವಚನಕಾರರು ಎಷ್ಟೋ ಜನ ಆ ಲೌಕಿಕದ ಜೀವನ, ಹೆಂಡತಿ ಮಕ್ಕಳು ಗಂಡ ಅತ್ತೆ ಮಾವ ಮನೆ ಅಡುಗೆ ಕೆಲಸ ಸೌದೆ ಹೊಡೆಯೋದು ಎಲ್ಲ ಮಾಡಿಕೊಂಡೇ ತಮ್ಮ ಪಾರಮಾರ್ಥಿಕ ಚಿಂತನೆನೂ ನಡೆಸಿದ್ರು. ಅದು ಹೇಗೆ ನಡೆಸೋದು? ನನ್ನ ಕೆಲಸದಲ್ಲಿ ಸತ್ಯನ, ಶ್ರದ್ಧೆನ, ಪ್ರಾಮಾಣಿಕತೆಯನ್ನು ನಾನು ಇಟ್ಕೊಂಡು ಮುಂದುವರಿತೀನಿ ಅಂತ ಅಂದ್ಕೊಳ್ಳೋದು ಅಷ್ಟೇ. ಅದರಲ್ಲಿ ಸುಳ್ಳು ವಂಚನೆ ತಟಪಟ, ಈಗ ಓದೋರು ಒಂಚೂರು ಕಾಪಿ ಮಾಡ್ತೀನಿ ಅಂತ ಓದೋ ಮಕ್ಕಳು ಅಂದ್ಕೊಂಡ್ರೆ ಅದು ಅಲ್ಲಿ ನಮ್ಮ ಪಾರಮಾರ್ಥ ಹೊಟ್ಟೋಯ್ತು, ಡೈಲ್ಯೂಟ್ ಆಗೋಯ್ತು. ನಾನು ಕಾಪಿ ಮಾಡೋದಿಲ್ಲ, ಯಾರಿಗೂ ನಾನು ತೋರಿಸೋದು ಇಲ್ಲ ಅನ್ನೋ ಸಿಂಪಲ್ ಇದು. ನನ್ನ ಕೆಲಸದಲ್ಲಿ ನಾನು ಏನು ನನ್ನ ಕೆಲಸ ಅಷ್ಟನ್ನು ನಾನು ಮಾಡೇ ಮಾಡ್ತೀನಿ, ಅದಕ್ಕೆ ಎಕ್ಸ್ಟ್ರಾ ನನಗೇನೋ ಬರುತ್ತೋ ಬಿಡುತ್ತೋ ನಾನು ಅದ್ರ ಲೆಕ್ಕ ಹಾಕೋದಿಲ್ಲ. ನಾನು ಮಾಡಿದ ಕೆಲಸಕ್ಕೆ ನನ್ನ ಸಂಬಳ ಇದೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ, ಅದಕ್ಕೆ ಸಿಗುವ ರಿಟರ್ನ್ಸ್, ಎಕ್ಸ್ಟ್ರಾ ರಿಟರ್ನ್ಸ್ನ ಯೋಚನೆ ಮಾಡದೆ ನನ್ನ ಕೆಲಸ ಏನು ಅದನ್ನು ಮಾಡಿದ್ರೆ ಅದೇ ನಮ್ಮ ಪಾರಮಾರ್ಥ. ನಾವು ಅದನ್ನೇ ಮಾಡಬೇಕಾಗಿರೋದು. ಇಲ್ಲಿನ ವ್ಯವಹಾರಗಳಲ್ಲಿ ನಾವು ಎಷ್ಟು ಸತ್ಯವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ತೀವಿ ಅಷ್ಟರ ಮಟ್ಟಿಗೆ ಪರಸತ್ವದ ಘನ, ಯಾಕೆಂದರೆ ಆ ಘನವೇ ದ್ರವರೂಪವಾಗಿ ನಮ್ಮ ಸುತ್ತ ಇರುವಂಥದ್ದು. ಚರ ಜಾಹ್ನವಿಯೇ ಮಾಯೆ, ಅದು ಏನು ಸ್ಥಿರ ಹಿಮಾಚಲ ಬೊಮ್ಮ, ಅಚಲವಾಗಿ ನಿಂತಿರೋದ್ರದ್ದೇ ಮತ್ತೊಂದು ರೂಪ ಇದು ಅಷ್ಟೇ. ಅದು ಬೇರೆ ಇದು ಬೇರೆ ಅಲ್ಲ. ಪರಮಾರ್ಥಕ್ಕೊಂದಕ್ಷಿ ವ್ಯವಹಾರಕ್ಕಿನ್ನೊಂದು, ಆದರೆ ಎರಡೂ ಒಂದು ಆಂತರ್ಯ, ಎರಡೂ ಸೇರೋದು ನಮ್ಮೊಳಗೇನೆ. ನಾಳೆ ಗಿಲ್ಟಿ ಫೀಲಿಂಗ್ ಮಾಡ್ಕೊಳ್ತೀವೋ ಅಥವಾ ನಾನು ಚೆನ್ನಾಗಿ ಬದುಕದೆ ಅನ್ನೋ ಆತ್ಮವಿಶ್ವಾಸದಲ್ಲಿ ನಾವು ಸಾವನ್ನು ಕಾಣ್ತೀವೋ, ಅದೆರಡೂ ನಮ್ಮೊಳಗೆ ಇರೋದು. ಆ ಸಾವು ನಮಗೆ ಹಿತವಾಗಿ ಬರಲಿ ಅನ್ನೋದಿದ್ದರೆ
ಎರಡರ ಆಂತರ್ಯವು ಒಂದಾಗಿ ಬದುಕಬೇಕು ಅಂತ. ಕಷ್ಟವಿರಬಹುದು, ಆದರೆ ಅಸಾಧ್ಯವಲ್ಲ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.